ನಮಸ್ಕಾರ. ಸಿಂಹರಾಶಿಯವರಿಗೆ ಸಂಬಂಧಪಟ್ಟಂತೆ 2026ರಲ್ಲಿ ನಡೆಯುವಂತಹ ಘಟನೆಗಳ ಬಗ್ಗೆ ನಾವು ನೋಡೋದಾದರೆ, ಸಿಂಹರಾಶಿಯಲ್ಲಿ ಬಹಳ ಒಂದು ಪಾಪಗ್ರಹವಾದಂಥ ಕೇತು ಗ್ರಹ ಸ್ಥಾಪಿತವಾಗಿದೆ. ಕೇತು ಗ್ರಹ ಒಂದು ಒಡೆಯುವಂಥ ಕೆಲಸಗಳನ್ನು ಮಾಡುತ್ತೆ ಯೂಶ್ವಲ್ ಆಗಿ. ಯಾಕೆಂದರೆ ಒಂದು ಗ್ರಹಕ್ಕೆ ಹಲವಾರು ಥರ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ. ಒಂದು ಗ್ರಹ ಹಲವಾರು ಥರದಲ್ಲಿ ಬಿಹೇವ್ ಮಾಡ್ತಾರೆ. ಇದೊಂದು ಲಾರ್ಡ್ಶಿಪ್ ಥರ ಬಿಹೇವ್ ಮಾಡುತ್ತೆ ಅಂತ ಹೇಳ್ತಾರೆ. ಕೇತು ಗ್ರಹ ಕುಜವತ್ ಕೇತು ಅಂತ ಹೇಳ್ತಾರೆ. ಈ ಕೇತು ಗ್ರಹ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು, ಬಿರುಕುಗಳನ್ನು ಕ್ರಿಯೇಟ್ ಮಾಡೋದು, ಟೆನ್ಷನ್ಗಳನ್ನ ಕ್ರಿಯೇಟ್ ಮಾಡೋದು, ನಾನಾ ರೀತಿಯಾದಂತಹ ಪ್ರೆಷರೈಸ್ಡ್ ಮಾಡಿ ಹಿಂಸೆಯನ್ನು ಕ್ರಿಯೇಟ್ ಮಾಡುವಂಥ ಸಾಧ್ಯತೆಗಳಿರೋದ್ರಿಂದ ಬಹಳ ಕೇರ್ಫುಲ್ಲಾಗಿ ನೀವು ಇರಬೇಕಾಗುತ್ತೆ. ಒಂದು ವೇಳೆ ಕೇತು ದಶೆನೇ ನಿಮಗೆ ನಡೀತಾ ಇದ್ದು, ನೀವು ಹುಟ್ಟಬೇಕಾದ್ರೆ ನಿಮ್ಮ ಜಾತಕದಲ್ಲಿ ಲಗ್ನದಲ್ಲೇ ಕೇತು ಗ್ರಹ ಇದ್ದರೆ ತುಂಬ ಕೇರ್ಫುಲ್ಲಾಗಿ ನೀವು ಇರಬೇಕಾಗತ್ತೆ. ಸೊ ಇದನ್ನೆಲ್ಲ ನೀವು ಮನಸ್ಸಲ್ಲಿ ಇಟ್ಕೋಬೇಕು. ಕೇತು ಗ್ರಹ ರೆಪ್ರೆಸೆಂಟ್ ಮಾಡುವಂತಹ ಗಣಪತಿಯನ್ನು ಆರಾಧನೆ ಮಾಡುವಂಥದ್ದು ಬಹಳ ಒಳ್ಳೆಯದು. ಎರಡನೇದಾಗಿ ಬಂದು ನಾಯಿಗಳಿಗೆ ಅನ್ನ ಹಾಕುವಂಥದ್ದು ಅಥವಾ ಏನಾದರೂ ಒಂದು ಪ್ರೀತಿಯ ಕೆಲಸ ಮಾಡುವಂಥದ್ದು, ಇದು ಕೂಡ ಒಳ್ಳೆಯ ರೆಮಿಡಿ ಅಂತ ಹೇಳ್ತಾರೆ. ಕಾರ್ಮಿಕ್ ರೆಮಿಡಿ ಅಂತೇಳಿ. ಕಾರ್ಮಿಕ್ ರೆಮಿಡಿ ಅಂತಂದರೆ ಇದು ವಿಶೇಷವಾಗಿ ನಾವೊಂದು ಕೆಟ್ಟ ಕರ್ಮದಿಂದ ನಮಗೆ ಸಮಸ್ಯೆಗಳು ಬರ್ತಾ ಇದ್ದರೆ ಪಾಸಿಟಿವ್ ಕರ್ಮಗಳನ್ನು ಮಾಡೋದು. ಅಂದರೆ ಇಲ್ಲಿ ದೊಡ್ಡ ದೊಡ್ಡ ಹೋಮ ಪೂಜೆ ಜಮ್ ಸ್ಟೋನ್ಸು ನಿಮ್ಮ ರಾಜಿ ಬರಲ್ಲ. ಮನುಷ್ಯರಿಂದ ಕರ್ಮ ಉತ್ಪತ್ತಿ ಕ್ರಿಯೇಟ್ ಆಗಿರೋದ್ರಿಂದ ಅವ್ರಿಗೆ ಒಂದು ಒಳ್ಳೇದು ಮಾಡೋದು, ದಯೆ, ದಾಕ್ಷಿಣ್ಯ, ಪ್ರೀತಿ, ನೆಮ್ಮದಿ, ಇದನ್ನು ಕ್ರಿಯೇಟ್ ಮಾಡೋದ್ರಿಂದ ಒಂದು ಪಾಸಿಟಿವ್ ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ, ಕೆಟ್ಟ ಕರ್ಮ ಡಿಸ್ಟ್ರಾಯ್ ಆಗುತ್ತೆ ಅನ್ನೋ ಒಂದು ಮೆಥಡಾಲಜಿ ಮೇಲೆ ಇರುವಂಥದ್ದು. ಇದನ್ನು ಮಾಡ್ತಾ ಹೋಗಿ ಸಮಸ್ಯೆಗಳು ನೋಡಿ ಯಾವತ್ತೂ ಕೂಡ ಮ್ಯಾಜಿಕಲ್ ರೆಮಿಡಿ ಅಂತ ಇರಲ್ಲ. ಈಗ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಇದೆ ಅಂದರೆ ಒಂದು ತಾಯ್ತನೋ ಒಂದು ಯಂತ್ರ ಏನೋ ಮಂತ್ರಿಸ್ಕೊಡೋದ್ರಿಂದ ಬೂದಿನ ಯಾವ ಕಾರಣಕ್ಕೂ ಬದಲಾವಣೆ ಆಗೋಲ್ಲ. ಈ ನೋಡಿ ನಿಮಗೊಂದು ಒಳ್ಳೆಯ ಆರೋಗ್ಯ ಬೇಕು ಅಂದರೆ ಲೈಫ್ ಸ್ಟೈಲನ್ನು ಎಷ್ಟು ಚೇಂಜಸ್ ಮಾಡ್ಕೋಬೇಕು, ತಿನ್ನೋ ಆಹಾರದಿಂದ, ಫಿಸಿಕಲ್ ಆ್ಯಕ್ಟಿವಿಟೀಸಿಂದ, ಎವ್ರಿಥಿಂಗ್ ಹೀಗೆ ಮಾಡ್ಕೋಬೇಕು ಅಂತಂದರೆ ನಿಮಗೆ ಆ ರೀತಿಯಾಗಿರುವಂಥ ಲೈಫ್ ಸ್ಟೈಲನ್ನ ರೂಢಿಸ್ಕೋಬೇಕು. ಇದು ಪೂಜೆ ಕೂಡ ಹಾಗೇ ನಿರಂತರವಾಗಿರುವಂಥ ಧಾರ್ಮಿಕ ಪ್ರವೃತ್ತಿ, ಪೂಜೆಗಳು, ಜಪಗಳು, ದಾನಗಳು, ಯಂತ್ರ, ಮಂತ್ರ, ತಂತ್ರ ಮೂರನ್ನು ಕೂಡ ಅನ್ವಯಿಸ್ಕೊಂಡು ಹೋಗಬೇಕಾಗ ಸಮಸ್ಯೆಯಿಂದ ಹೊರಗಡೆ ಬರೋ ಅವಕಾಶ ಬರುತ್ತೆ. ಸೊ ಸಿಂಹರಾಶಿಯವರಿಗೆ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಅಂತ ಹೇಳಿದ್ರೆ ಪಿತ್ರಾರ್ಜಿತ ಸ್ವತ್ತಿಗೆ ಸಂಬಂಧಪಟ್ಟಂತೆ ಕಿರಿಕಿರಿಗಳು, ಸಮಸ್ಯೆಗಳು, ಟೆನ್ಷನ್ಗಳು ಕ್ರಿಯೇಟ್ ಆಗುತ್ತೆ. ಕೊಟ್ಟಂಥ ಹಣ ವಾಪಸ್ ಬರೋದ್ರಲ್ಲಿ ಸಮಸ್ಯೆಗಳಾಗುತ್ತೆ. ಉದ್ಯೋಗ ಪ್ರಾಪ್ತಿಯಲ್ಲಿ ಒಂದು ಉತ್ತಮವಾಗಿರುವಂಥ ಬದಲಾವಣೆ ಇದೆ, ಅದರ ಬಗ್ಗೆ ಏನು ತೊಂದರೆ ಇಲ್ಲ. ಯಾಕೆಂದರೆ ದಶಮಸ್ಥಾನ ಉತ್ತಮವಾಗಿದೆ. ಬಟ್ ಹೊಸ ಉದ್ಯೋಗವನ್ನು ಹುಡುಕ್ತಾ ಇರುವಂಥದ್ದು ಬಹಳ ಒಳ್ಳೆಯದು. ಆಮೇಲೆ ಕೆಲವರು ವಿದೇಶಕ್ಕೆ ಒಂದು ಉದ್ಯೋಗದ ಅವಕಾಶವನ್ನು ಹುಡುಕ್ತಾರೆ, ಅವ್ರು ಭಾಳ ಒಳ್ಳೆಯದು. ಇದ್ರ ಜೊತೆಲಿ ಇನ್ನೊಂದು ಏನು ಅಂತಂದರೆ ವಿದೇಶದಲ್ಲಿ ಎಜುಕೇಷನ್ ಮಾಡಬೇಕು ಅಂದ್ಕೊತಿರ್ತಾರೆ. ಅಂಥವ್ರಿಗೆ ಈ ಒಂದು ಸಮಯದಲ್ಲಿ, ಈ ವರ್ಷದಲ್ಲಿ ಬಹಳ ಉತ್ತಮವಾಗಿರುತ್ತೆ. ಇನ್ನೂ ಹೊಸ ಸಂವತ್ಸರ ಪ್ರಾರಂಭವಾದಾಗ ಇನ್ನೂ ಉತ್ತಮವಾಗಿರುವಂತಹ ಸನ್ನಿವೇಶಗಳು ಕ್ರಿಯೇಟ್ ಆಗುತ್ತೆ. ಇದರ ನಂತರದಲ್ಲಿ ನನಗನ್ನಿಸುವಂಥದ್ದು ರಾಹುವಿನ 7ನೇ ಮನೆಯ ಸ್ಥಿತಿ, ಜನ್ಮಕುಂಡ್ಲಿ, ದಶೆ ಎಲ್ಲದನ್ನು ನಾವು ಅಪ್ಲೈ ಮಾಡಿ ತುಂಬ ಸೂಕ್ಷ್ಮವಾಗಿ ನೋಡಿದಾಗ 100% ಪಾರ್ಟ್ನರ್ಶಿಪ್ಪಲ್ಲಿ ಕಿರಿಕಿರಿಗಳು ಬರೋ ಸಾಧ್ಯತೆ ಇದೆ. ಏನಾದರೂ ಒಂದು ಬಿಸ್ನೆಸ್ ನೀವು ಮಾಡ್ತಾಯಿದ್ರೆ, ಯಾಕೆಂದರೆ ಸಿಂಹ ರಾಶಿಯಲ್ಲಿ ಹುಟ್ಟಿದಂದ್ರೆ ಯೂಶ್ವಲ್ ಆಗಿ ಒಂದು ಈಗೋ ಸೆಂಟ್ರಿಕ್ ಪರ್ಸನಾಲಿಟಿ ಅವರು. ಸೂರ್ಯನ ಒಂದು ನೇಚರ್ ಜಾಸ್ತಿ ಬಂದಿರುತ್ತೆ, ಡಾಮಿನೇಟಿಂಗ್ ನೇಚರ್ ಯೂಶ್ವಲ್ ಆಗಿ ಇವ್ರಿಗಿರುತ್ತೆ. ಹಿಂಗಿದ್ದಾಗ ಏನಾಗುತ್ತೆ ಅಂತಂದರೆ ತನ್ನ ಮಾತೆ ನಡಿಬೇಕು ಅನ್ನೋದು ಅಹಮೂ ಇರುತ್ತೆ. ಅಥವಾ ಹಸ್ತ ಸಾಮುದ್ರಿಕೆಯಲ್ಲಿ ಈ ಒಂದು ಬೆರಳು ಇದಕ್ಕಿಂತ ಸ್ವಲ್ಪ ಲೆಂತಿ ಆಗಿದೆ ಅಂತಂದಾಗ ಯೂಶ್ವಲ್ ಆಗಿ ಅವರಿಗೆ ಈಗೋಸೆಂಟ್ರಿಕ್ ಪರ್ಸನಾಲಿಟಿ ಜಾಸ್ತಿ. ಸೊ ಇದನ್ನೆಲ್ಲ ಒಟ್ಟಾರೆಯಾಗಿ ನೋಡಿದಾಗ ಪಾರ್ಟ್ನರ್ಶಿಪ್ಪಲ್ಲಿ ಕಿರಿಕಿರಿಗಳಾಗ್ಬೋದು. ಹೊಸ ಬಿಸ್ನೆಸ್ಗಳಿಗೆ ನೀವು ಇನ್ವೆಸ್ಟ್ಮೆಂಟ್ ಮಾಡೋಂಥ ಸಮಯ ಇದು. ಬಿಸ್ನೆಸ್ಗಳಿಗೆ ಇನ್ವೆಸ್ಟ್ಮೆಂಟ್ ಮಾಡಿ ಅದರಲ್ಲಿ ಲಾಭ ಪಡೆಯುವಂಥ ಸಮಯ, ಹೊಸ ಹೊಸ ಪ್ರಾಜೆಕ್ಟ್ಗಳನ್ನ ನೀವು ಮಾಡುವಂತಹ ಸಾಧ್ಯತೆಗಳು ಇರುತ್ತೆ. ಕೆಲವ್ರದ್ದು ಬಿಸ್ನೆಸ್ಸು ಚೆನ್ನಾಗಿ ನಡೆದು ವೀಕ್ ಆಗಿರುತ್ತೆ, ಅಂಥವ್ರದ್ದು ಕೂಡ ಅಭಿವೃದ್ಧಿಯನ್ನು ನೋಡ್ತೀರ. ಇದ್ರ ಜೊತೆಲಿ ಇನ್ನೊಂದು ವಿಷಯ ಏನಂತಂದರೆ ಸಂತಾನದ ವಿಚಾರದಲ್ಲಿ, ಮಕ್ಕಳ ವಿಚಾರದಲ್ಲಿ ನೆಮ್ಮದಿ, ಸಂತೋಷವನ್ನು ಈ ವರ್ಷ ನೀವು ನೋಡ್ತೀರಾ. ಪ್ರಾಪರ್ಟಿ ಖರೀದಿ ಮಾಡುವಂಥ ಯೋಗ ಖಂಡಿತವಾಗಲೂ ಈ ರಾಶಿಯವರಿಗೆ ಹೆಚ್ಚಾಗಿದೆ.